ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಈಗ ಸದ್ಯದ ಅಪ್ಡೇಟ್ ಏನಂತಂದರೆ, ನೆನ್ನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಧರ್ಮಸ್ಥಳ ಕೇಸಲ್ಲಿ ಥರ್ಡ್ ಐ ಯೂಟ್ಯೂಬ್ ಚಾನಲ್ ಅವರು ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಆಗಿದ್ದಾರಂತ ಹೇಳಿ. ಯಾಕಂದರೆ ಬೆಂಗಳೂರು ಹೈಕೋರ್ಟ್ ಇಂದ ಒಂದು ಸ್ಟೇ ಆರ್ಡರ್ ಪಾಸ್ ಆಗಿತ್ತು, ಎಕ್ಸ್ ಪಾರ್ಟೆ ಸ್ಟೇ ಆರ್ಡರ್ ಪಾಸ್ ಆಗಿತ್ತು. ಏನಂತ ಹೇಳಿ, ಯೂಟ್ಯೂಬ್ ಚಾನಲ್ಸಿಂದ ಏನೇನು ಡಿಫಮೆಟ್ರಿ ಕಂಟೆನ್ಷನ್ ಇದೆಯೋ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಮತ್ತು ಅವ್ರ ಪರಿವಾರದ ಅಗೇನ್ಸ್ಟಲ್ಲಿ ಅದನ್ನೆಲ್ಲ ಡಿಲೀಟ್ ಮಾಡಬೇಕಾ ಕಂಟೆಂಟನ್ನು ಅಂತ ಹೇಳಿ ಒಬ್ಬ ಯೂಟ್ಯೂಬ್ ಚಾನಲ್ಸ್ ಮೇಲೆ ಒಂದು ಸ್ಟೇ ಆರ್ಡರ್ ಪಾಸ್ ಆಗಿತ್ತು, ಎಕ್ಸ್ ಪಾರ್ಟೆ ಸ್ಟೇ ಆರ್ಡರ್ ಪಾಸ್ ಆಗಿತ್ತು. ಅದರ ಅಗೇನ್ಸ್ಟಲ್ಲಿ ಥರ್ಡ್ ಐ ಅನ್ನೋ ಯೂಟ್ಯೂಬ್ ಚಾನಲ್ ಅವರು ಅಪೀಲ್ ಹೋಗಿದ್ರು. ಬಟ್ ಇವತ್ತಿನ ದಿನ ಸುಪ್ರೀಂ ಕೋರ್ಟು ಆ ಅಪೀಲನ್ನು ಎಂಟರ್ಟೈನ್ ಮಾಡೋದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಅದನ್ನು ನಾವು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಹೈಕೋರ್ಟನ್ನು ಫಸ್ಟ್ ನೀವು ಅಪ್ರೋಚ್ ಆಗಿ ಹೈಕೋರ್ಟನ್ನು ನಾವು ಡಿಸ್ಕರೇಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ಹೈಕೋರ್ಟಿಂದ ಏನು ಆರ್ಡರ್ ಪಾಸ್ ಆಗಿದೆಯೋ ಅದನ್ನೇ ಅವರು ಸಪೋರ್ಟ್ ಮಾಡೋ ರೀತಿಯಲ್ಲೇ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಅವರು ಮಾತಾಡಿದ್ದಾರೆ. ಡಿಫಮೆಟ್ರಿ ಕಂಟೆನ್ಷನನ್ನು ಡಿಲೀಟ್ ಮಾಡೋಕ್ಕೆ ಹೇಳಿದ್ದಾರೆ. ಅಂದರೆ ಫಸ್ಟ್ ನೀವು ಅಲ್ಲೋಗಿ ಹೈಕೋರ್ಟ್ಗೆ ಅಪ್ರೋಚ್ ಆಗಿ ಆಮೇಲೆ ಮುಂದಿನ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅವ್ರು ಎಂಟರ್ಟೈನ್ ಮಾಡೋದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಥರ್ಡ್ ಐ ಯೂಟ್ಯೂಬ್ ಚಾನಲ್ ಅವ್ರು ಏನು ಮಾಡ್ತಾರೆ ನೋಡಬೇಕು. ಬಾಕಿ ಯೂಟ್ಯೂಬ್ ಚಾನಲ್ಸ್ ಎಲ್ಲನೂ ಏನು ಸಪೋರ್ಟ್ ತೊಗೊತಾರೆ, ಏನು ಕಂಟೆನ್ಷನ್ ತೊಗೊತಾರೋ ನೋಡಬೇಕು. ಇವಾಗ ಸದ್ಯಕ್ಕಂತೂ ಎಕ್ಸ್ ಪಾರ್ಟೆ ಆರ್ಡರ್ ಆಗಿತ್ತು. ಸೊ ಯೂಟ್ಯೂಬ್ ಚಾನಲ್ಸ್ ಇಂದ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಮತ್ತು ಅವ್ರ ಪರಿವಾರದ ಅಗೇನ್ಸ್ಟಲ್ಲಿ ಏನೇನು ಕಂಟೆನ್ಷನ್ ಇದೆಯೋ ಅದನ್ನೆಲ್ಲ ಡಿಫಮೆಟ್ರಿ ಕಂಟೆನ್ಷನ್ನ ಯೂಟ್ಯೂಬ್ ಚಾನಲ್ಸಿಂದ ಡಿಲೀಟ್ ಮಾಡಬೇಕಂತ ಹೇಳಿ ಸ್ಟೇ ಆರ್ಡರ್ ಆಗಿತ್ತು. ಸೊ ಅದಂತೂ ಕಂಟಿನ್ಯೂ ಇರುತ್ತೆ. ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ರಿಜೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ಮತ್ತೇನಾದರೂ ಅಪ್ಡೇಟ್ ಬಂದರೆ ತಮಗೆ ನಾನು ತಿಳಿಸ್ತಾ ಇರ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್. ಬಾಯ್ ಬಾಯ್.